ಇದನ್ನ ನೋಡ್ತಾ ಇದ್ರಲ್ಲ ಗೋಪುರ 8:30 ಗೇಟ್ ಕ್ಲೋಸ್ ಆಗುತ್ತೆ. ಇನ್ನೂ ಟೈಮ್ ಇದೆ, ಇನ್ನೂ ಹಾಫ್ ಅನ್ ಅವರ್ ಇದೆ. ಸೊ ಅದಕ್ಕಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ನೋಡಿದ್ರೆ ಅಷ್ಟೇ 5 ಗಂಟೆ ಆಗಿದೆ. ಬಟ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಇವತ್ತು ಎಕ್ಸಾಮ್ ಇದೆ. ಸೊ ಅದರಿಂದ ಜಲ್ದಿ ಇರಬೇಕಾಯ್ತು. ನೋಡೋಣ, ನೆಕ್ಸ್ಟ್ ರೆಡಿಯಾಗಿ ನಿಮ್ಗೆ ಸಿಗ್ತೀನಿ. ಅಲ್ಲಿ ಹೋಗಾಯ್ತು. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೋಡೋಣ, ಈ ಥರ ರೆಡಿ ಆಗಿದ್ದೀನಿ. ನೀವು ನೋಡ್ಬೋದೇ ಅಂತ ಈ ಥರ ರೆಡಿ ಆಗಿದ್ದೀನಿ. ನಮ್ಮ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಹೋಗ್ಬೇಕು. ಬಸ್ ಇದೆ 6 ಗಂಟೆಗೆ. ಸೊ ಅದಕ್ಕೆ ಜಲ್ದಿ ಹೋಗ್ತಾ ಇದ್ದೀನಿ. ಬಸ್ ಮಿಸ್ ಆದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನಂದು ಫಸ್ಟ್ ಶಿಫ್ಟ್ ಇರೋದ್ರಿಂದ ಎಕ್ಸಾಮು. ಸೊ ಜಲ್ದಿ ಹೋಗ್ಬೇಕು. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಸಿಗ್ತೀನಿ. ಬಾಯ್. ಈಗ ತಾನೇ ಜಸ್ಟ್ ಬಸ್ ಸ್ಟ್ಯಾಂಡ್ ಬಂದೆ. ಬಟ್ ಇವಾಗ ಇನ್ನೂ 6 ಗಂಟೆಗೆ ಬಸ್ ಇದೆ. ಬೈಕ್ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದೆ. ಬಟ್ ಬೈಕ್ ತೊಗೊಂಡು ಹೋಗೋಕೆ ಪ್ಲ್ಯಾನ್ ಆಗಿಲ್ಲ. ಬಟ್ ಇಷ್ಟೊಂದು ಚಳಿಲಿ ಹೆಂಗೆ ಹೋಗ್ಬೇಕಾಗ್ತಾರೆ ಬೈಕಲ್ಲಿ. ಸೊ ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. 6 ಗಂಟೆಗೆ ಬಸ್ ಇದೆ. ಬರೀ ಬಸ್ ಬರೋ ತಗೋಬೇಕು ನಾನು. A few moments later. ಏಟ್ ತರ್ಟಿ ಗೇಟ್ ಕ್ಲೋಸ್ ಆಗುತ್ತೆ. ಸೊ 8:30 ಒಳಗಡೆ ಹೋಗ್ಬೇಕು ನಾನು. ಸೊ ಅದಕ್ಕಾಗಿ ಜಲ್ದಿ ಹೋಗ್ತಾ ಇದ್ದೀನಿ. 6 ಗಂಟೆಗೆ ಬಸ್ ಇದೆ. ಈಗ ಎಷ್ಟು ಜಸ್ಟ್ ಬಸ್ ಬಂತು. ಇಲ್ಲಿ ಸೀಟಲ್ಲಿ ಕುಂತಿದ್ದೀನಿ, ಫ್ರಂಟ್ ಸೀಟ್. ನೋಡೋಣ, ನಿಮ್ಮ ಗುಲ್ಬರ್ಗ ಹೋಗಿ ಸಿಗ್ತೀನಿ. ನಾನೊಂತರ ಅಲೆಮಾರಿ, ನೀನೊಂತರ ಸುಕುಮಾರಿ, ಶುರುವಾಗಿದೆ ಪ್ರೀತಿ ಲಗೋರಿ, ಮರೆತೋಗಿದೆ ಮನೆದಾರಿ, ಬಾ ತೋರಿಸು ದಯ ತೋರಿ, ನಿನಗೆಂದು ನಾನು ಆಭಾರಿ, ನಿನಗೆಂದೇ ಬರೆದ ಕಾಗದ, ನಿನ ಕೈಗೆ ನೀಡೋ ಕಾಗದ, ಎದೆಯಲ್ಲಿ ಹೇಳೋ ಕಾಗದ, ಭಯಬೇಕೋ ಏನೋ, ನಿನಗಿಂತ ಬಹಳ ಚಂದದ ಹುಡುಗಿರಲ್ಲೆಂದೂ ಇಲ್ಲದ ಆಕರ್ಷಣೆ ನಿನ್ನಲ್ಲಿದೆ ಒಲವೇ, ಆಗೋಗಿದೆ ಮಾಯಾಗಿ ನನ್ನ ಮುದ್ದಿನ ಹೃದಯ, ಕುಡಿನೋಟವ ಎಡವಿ ಜಾರಿ ಬಿದ್ದಿದೆ ಜೀವ, ಋಷಿಯಂತೆ ಎದ್ದೆ ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಕೆಡಿಸಿ ಬಿಟ್ಟೆ ನೀ ಜಪವ, ಏನೋ ಏನೋ ಈಗಷ್ಟೇ ಜಸ್ಟ್ ಬಸ್ ಸ್ಟ್ಯಾಂಡ್ ಬಂದೆ. ನೋಡೋಣ, ಒಟ್ಟಿಗೆ ಏನಾದರೂ ಹಾಕೋಣ, ನಾಷ್ಟ ಮಾಡೋಣ. ಈಗ ನಾಷ್ಟ ಮಾಡ್ಕೊಂಡ್ರೆ ಯಾಕಂತ ತಲೆ ಓಡುತ್ತೆ. ನಾಷ್ಟ ಮಾಡೋಣ, ಏನಾದರೂ ನಾಷ್ಟ ಮಾಡಿ ಸಿಗ್ತೀನಿ ನಿಮಗೆ. ಈಗಷ್ಟೇ ಜಸ್ಟ್ ನಾಷ್ಟ ಮಾಡಿದೆ. ಇವಾಗ ನನ್ನ ಸೆಂಟ್ರ್ ಎಲ್ಲದಂದರೆ ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜು, SB ಕ್ಯಾಂಪಸ್ಸು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಇನ್ನೊಂದು 10 ಮಿನಿಟ್ದಲ್ಲಿ ಹೋಗ್ತೀನಿ. ಬಸ್ ಸ್ಟ್ಯಾಂಡಿಂದ ನಿಯರೇ ಇದೆ ಕಾಲೇಜ್ ಅದು. ಅದಕ್ಕಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ. 8:30 ಗೇಟ್ ಕ್ಲೋಸ್ ಆಗುತ್ತೆ. ಇನ್ನೂ ಟೈಮ್ ಇದೆ, ಇನ್ನೂ ಹಾಫ್ ಅನ್ ಅವರ್ ಇದೆ. ಸೊ ಅದಕ್ಕಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ನೀವೇನು ನೋಡ್ತಿದ್ರಲ್ಲ, ಇದೆ ಎದುರುಗಡೆ ಕಾಣ್ತಿರೋನೇ ಸೆಂಟ್ರ್. ಸೊ ಅದಕ್ಕೋಸ್ಕರನೇ ಅದೆಲ್ಲ ಅಡ್ಮಿಟ್ ಕಾರ್ಡ್ ಅದೆಲ್ಲ ತಗೊಳ್ತಾ ಇದ್ದೀನಿ. ಇವಾಗ ಅಡ್ಮಿಟ್ ಕಾರ್ಡು, ಫೋಟೋ, ID ಪ್ರೂಫಿಗೆ ಆಧಾರ್ ಕಾರ್ಡು, ಹಂಗೆ ಒಂದು ಫೋಟೋ ತೊಗೊಂಡಿದ್ದೀನಿ. ಅವೆಲ್ಲ ಮೊಬೈಲೆಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು. ಸೊ ಅದಕ್ಕೆ ಮೊಬೈಲೆಲ್ಲ ಬ್ಯಾಗಲ್ಲಿ ಇಟ್ಟು ಹೋಗ್ತೀನಿ. ಈಗ ಎದುರುಗಡೆ ಕಾಣ್ತಿದೆ ಸೆಂಟ್ರ್. ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು. ಒಳಗಡೆ ಎಂಟ್ರಿ ಇರುತ್ತೆ. ಬ್ಯಾಗೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಮೊಬೈಲೆಲ್ಲ ಬ್ಯಾಗಲ್ಲಿಟ್ಟು ಬ್ಯಾಗ್ ಒಂದು ಕಡೆ ಇಟ್ಟು ಹೋಗ್ಬೇಕು. ಸೊ ಇವಾಗ ಟೈಮ್ ಆಗ್ತದೆ. ಎಕ್ಸಾಮ್ ಮುಗಿಸ್ಕೊಂಡು ನಿಮ್ಗೆ ಒಮ್ಮೆ ಆಮೇಲೆ ಸಿಗ್ತೀನಿ. ಈಗಷ್ಟೇ ಜಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಎಕ್ಸಾಮ್ ಒಂದು 10 ಮಟ್ಟಿಗೆ ಆಗಿದೆ. ಕಾಲೇಜ್ದಾಗ ಏನೋ ಸ್ಪೋರ್ಟ್ಸ್ ಮುಟ್ಟಿದೆ, ನೋಡ್ತಾ ಇದ್ವಿ. ನಾನು ಈಗ ಬೇರೆ ಕಡೆ ಎಲ್ಲಾದರೂ ಹೋಗ್ತೀನಿ. ಇನ್ನೂ ಟೈಮ್ ಇದೆ ಚಿಕ್ಕಪುರ ಹೋಗ್ಲಿಕ್ಕೆ. ಅದಕ್ಕೆ ಸೊ ಬೇರೆ ಕಡೆ ಎಲ್ಲಾದರೂ ಹೋಗ್ತೀನಿ. ಅಲ್ಲೋಗಿ ಸಿಗ್ತೀನಿ. ಸ್ಪೋರ್ಟ್ಸ್ ನಡೀತಾ ಇದೆ. ಯೂನಿವರ್ಸಿಟಿ ಭಾಳ ದೊಡ್ಡದು.
ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವಾ ನಿಜದ ಅಂಕ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಗೊಬ್ಬ ಶರಣ ಪರಶಿವನ ಹರಣ, ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ. ನೋಡ್ತಾ ಈಗ ಜಸ್ಟ್ ದರ್ಶನ ಮಾಡಿದೆ. ಶರಣಬಸವೇಶ್ವರ ಟೆಂಪಲ್ ಇಲ್ಲಿ ನಮ್ಮ ಕಲಬುರಗಿದಾಗೆ ಭಾಳ ದೊಡ್ಡ ಜಾತ್ರೆ ಆಗುತ್ತೆ. ಇಲ್ಲಿ ತಿಂಗಳಾನುಗಟ್ಟಲೆ ಜಾತ್ರೆ ಆಗುತ್ತೆ ಅಂತ. ಇಲ್ಲಿ ಒಂದು ತಿಂಗಳನ್ನಷ್ಟಿಗೆ ಜಾತ್ರೆ ಆಗುತ್ತೆ. ಇಲ್ಲಿ ಕಲಬುರಗಿದಾಗೆ ಭಾಳ ದೊಡ್ಡ ಜಾತ್ರೆ ಆಯ್ತು. ಇದೇನು ನೋಡ್ತಾ ಇದ್ರಲ್ಲಿ ಭಾಳ ವಿಶೇಷ ಐತೆ. ಇಲ್ಲಿ ಬರೀ ಇದೇನೇನದ ಎಲ್ಲ ತೋರಿಸ್ತೀನಿ ನಿಮಗೆ. ನೀವೇನು ನೋಡ್ತಾ ಇದ್ರಲ್ಲ, ಇದು ಏನೋ ತೊಟ್ಲು ಕಟ್ಟೋದು, ಏನೋ ಮಕ್ಕಳು ಆಗ್ತದೆ ಅಂತೇಳಿ ಕಟ್ತಾರೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಟ್ತಾರೆ. ಗುಡಿ ಪಕ್ಕದಲ್ಲೇ ಇದೆ ಅದು. ನೀವೇನು ನೋಡ್ತಾ ಇದ್ರಲ್ಲ ಗೋಪುರ, ಇದು ಪೂರಾ ಬಂಗಾರದೇ ಇದೆ. ನೀವೇನು ನೋಡ್ತಾ ಇದ್ರಲ್ಲ ಗೋಪುರ, ಇದು ಪೂರಾ ಬಂಗಾರದೇ ಇದೆ. ಅದಕ್ಕಾಗಿ ಇಲ್ಲೆಲ್ಲ CCTV ಮತ್ತೆಲ್ಲ ಸೆಕ್ಯೂರಿಟಿ ಪೊಲೀಸಿಗೆಲ್ಲ ಡ್ಯೂಟಿ ಹಾಕ್ತಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಪೂರಾ ಬಂಗಾರದೇ ಇದೆ ಗುಡಿ. ಅದು ಮ್ಯಾಗಿಂದೆಲ್ಲ ಬಂಗಾರದೇ ಇದೆ. ನೋಡ್ಬೋದು ಪೊಲೀಸರು ಡ್ಯೂಟಿ ಹಾಕಿದ್ದಾರೆ. ಇಲ್ಲೆಲ್ಲ ಭಾಳ ಸೆಕ್ಯೂರಿಟಿ ಇರುತ್ತೆ. ಅದಕ್ಕಾಗಿ ಭಾಳಷ್ಟು ಇದು ಇರುತ್ತೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಭಕ್ತರು ಬರ್ತಾರೆ ಇಲ್ಲಿ ದಿನ ಆಗಬೇಕು. ನೀವು ನೋಡ್ಬೋದು ಈ ಅಪ್ಪಾಜಿಗೆ ಎಷ್ಟೆಷ್ಟು ಅವಾರ್ಡ್ಗಳು ಬಂದಿವೆ. ಅವ್ರಿಗೆಲ್ಲ ಬಂದಿರೋ ಅವಾರ್ಡ್ಗಳು ಇವೆಲ್ಲ ದೊಡ್ಡಪ್ಪ ಅಪ್ಪಾಜಿಗೆ. ಅದೇ ಹೋಗಲ್ಲ. ಇಲ್ಲೇನು ಮೂರ್ತಿ ನೋಡ್ತಾ ಇದ್ರಲ್ಲ, ಪೂಜ್ಯ ದೊಡ್ಡ ಅಪ್ಪಾಜಿ ಸಾಕ್ಷಾತ್ ಅವರೇ ಕುಂತ ಮಾಡ್ತಿದ್ದೀವಿ. ಮೂರ್ತಿ ಅಂತಾನೆ ಅನ್ಸೋದಿಲ್ಲ ಅದು, ಆ ಥರ ಡಿಸೈನ್.
ನೀವೇನೇ ರೂಮ್ ನೋಡ್ತಾ ಇದ್ರಲ್ಲ, ಇದು ಭಕ್ತರ ದವಸದಾನ ಹೋತಂದ್ರೆ ಅದು ಅಲ್ಲಿ ಇಡುವಂಥ ರೂಮ್ ಅದು. ಭಕ್ತರು ತೀರ್ಥಲೆ ತಂದು ಅವ್ರ ಭಕ್ತಿಲೆ ತಂಗಿಸಿ ಎಷ್ಟೇ ದವಸ ಧಾನ್ಯ ಹೋತಂದ್ರೆ ಅವೆಲ್ಲ ಇಲ್ಲೇ ಸ್ಟೋರ್ ಮಾಡ್ತಾರೆ. ಇದೆಲ್ಲ ಗೋಶಾಲೆ ಇದೆ ಒಳಗಡೆ ನೋಡ್ಬೋದು. ಇಲ್ಲಿ ಗೋಶಾಲೆ ಈಗ ಹೋಗ್ತಾ ಇದೀವಲ್ಲ, ಇದೇ ದಾರಿಯಿಂದನೂ ನಾವು ದಾಸೋಹಕ್ಕೆ ಹೋಗೋಣ. ಬರೀ ಹೋಗಿ ದಾಸೋಹ ಮಾಡೋದು. ನಾವೇನು ಬಂದೀವಲ್ಲ, ಈಗ ನಂದ ದೀಪ ಅಂತ. ಇದು ದೀಪ ಅಷ್ಟು ಆರಿಲ್ಲ ಅಂತ 200 ವರ್ಷದಿಂದ ಇಷ್ಟೇ ಆದ ದೀಪ ಇದು. ಏನು ನೋಡ್ತಾ ಇದ್ರಲ್ಲ, ಇದೇ ದೀಪನ 200 ವರ್ಷಗಳಿಂದ ಈ ದೀಪ ಅಷ್ಟು ಆರಿಲ್ಲ ಅಂತ. ನೀವೇನು ನೋಡ್ತಾ ಇದ್ರಲ್ಲ, ಮುಂಚೆ ಅವ್ರೇನು ಲಿಂಗಾಯತರು ಆದಾಗ ಅವಾಗೆಲ್ಲ ಇವ್ರು ಭಕ್ತರೇನು ಹಚ್ಚಾರ ದೀಪ. ಆ ದೀಪ ಇನ್ನೂ ಇದೆ. ಬಟ್ ಇವ್ರನ್ನ ದಾಸೋಹನು ದಿನಾಲೂ ಇರುತ್ತೆ ಇಲ್ಲಿ. ಪ್ರತಿದಿನಾಲೂ ದಾಸೋಹ ಇರುತ್ತೆ ಇಲ್ಲಿ. ದಾಸೋಹ ನಂದಾ ದೀಪ ಅಂತಾರೆ ಇವತ್ತು. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವಾದಿ ಜನ ಅಂಕ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಗುಲ್ಬರ್ಗ ಬಸ್ ಸ್ಟ್ಯಾಂಡ್ದಾಗ ಇದ್ದೀನಿ. ಚಿತ್ತಾಪುರ ಬಸ್ ಒಂದು ಬಂದಿಲ್ಲ. ಚಿತ್ತಾಪುರ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಕಡ್ಲಿಕಾಯಿ ತಿಂತೀನಿ. ಇನ್ನೆಷ್ಟು ಚಿತ್ತಾಪುರಕ್ಕೆ ಹೋಗೋಣ. ಬಸ್ ತಗೋ ಸಿಗ್ತೀನಿ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ. ಈ ಪ್ರೀತಿ ಅಸಮಾನ. ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ ಅದರಲ್ಲೂ. ಈಗ ಜಸ್ಟ್ ರೂಮಿಗೆ ಬಂದೆ ಫ್ರೆಂಡ್ಸ್. ನೋಡ್ಬೋದು ನಮ್ಮ ರೂಮು. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.